Amen. I want every word to go deep into your heart today. ಪ್ರತಿಯೊಂದು ವಾಕ್ಯವು ನಿಮ್ಮ ಅಂತರಾಳದಲ್ಲಿ ಹೋಗ್ಬೇಕಂತ ನಾ ಬಯಸ್ತೇನೆ. As you grow in the Lord. ನೀವು ಕರ್ತನಲ್ಲಿ ಬೆಳೆಯುತ್ತಾ Listen to me. ಇರುವಾಗ. As you grow in the Lord. ನೀವು ಕರ್ತನಲ್ಲಿ ಬೆಳೆಯುತ್ತಾ ಇರುವಾಗ. Amen. God gives you an opportunity. ದೇವರು ನಿಮಗೆ ಅವಕಾಶಗಳನ್ನ ಕೊಡ್ತಾರೆ. God gives you a supernatural opportunity. ದೇವರು ನಿಮಗೆ ಅಸಾಧಾರಣವಾದ ಅವಕಾಶಗಳನ್ನ ಕೊಡ್ತಾರೆ. How many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? Many times. ಅನೇಕ ಬಾರಿ. Amen. We miss some opportunities. ಕೆಲವು ಅವಕಾಶಗಳನ್ನ ನಾವು ಕಳೆದುಕೊಳ್ತೇವೆ. But sometimes. ಆದ್ರೆ ಕೆಲವು ಬಾರಿ. When we make use of that opportunity. ನಾವು ಅವಕಾಶಗಳನ್ನ ಅದನ್ನ ನಾವು ಉಪಯೋಗಿಸಿಕೊಳ್ಳುವಾಗ. It is like a supernatural lift for you to take you to another realm. ಅದು ಇನ್ನೊಂದು ಮಂಡಲಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವ ಅಸಾಧಾರಣವಾದ ಅವಕಾಶವಾಗಿರುತ್ತದೆ. Hallelujah. Hallelujah. A time came in the life of Joseph. ಯೋಸೇಫನ ದಿನಗಳಲ್ಲಿ ಒಂದು ಸಮಯ ಬಂತು. He had an opportunity to explain the dream of the king. ಆ ರಾಜನ ಕನಸನ್ನು ವಿವರಿಸುವಂತ ಒಂದು ಅವಕಾಶ ಆತನಿಗೆ ಸಿಕ್ತು. When he explained the detailed thing about the dream. ಆ ಕನಸಿನ ಕುರಿತಾದ ವಿವರಣೆಯನ್ನು ಆತನು ವ್ಯಕ್ತಪಡಿಸಿದಾಗ. That opportunity. ಆ ಒಂದು ಅವಕಾಶ. Gave him a greater door. ಅವನಿಗೆ ದೊಡ್ಡ ದ್ವಾರವನ್ನೇ ತೆರೆಯಿತು. He was a prisoner inside a cell. ಅವನು ಸೆರೆಮನೆಯಲ್ಲಿ ಅವನು ಕೈದಿಯಾಗಿದ್ದ. He was a prisoner inside a cell. ಅವನು ಕೈದಿಯಾಗಿ ಸೆರೆಮನೆಯಲ್ಲಿದ್ದ. But suddenly, ಆದರೆ ತಕ್ಷಣ he went into a very big palace. ಆತನು ಒಂದು ದೊಡ್ಡ ಅರಮನೆಯನ್ನು ಪ್ರವೇಶಿಸಿಬಿಟ್ಟ. Amen. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, one door of opportunity. ಒಂದು ಅವಕಾಶದ ಒಂದು ದ್ವಾರ. Amen. Took the life of Joseph to another level. ಯೋಸೇಫನ ಜೀವಿತವನ್ನು ಇನ್ನೊಂದು ಉನ್ನತಿಗೆ ನಡೆಸಿಬಿಡ್ತು. ಎಲ್ಲರೂ ಸೊಲ್ಲುಂಗ. ಎಲ್ಲರೂ ಹೇಳಿ. God gives us supernatural opportunities. ದೇವರು ನಮಗೆ ಅಸಾಧಾರಣವಾದ ಅವಕಾಶಗಳನ್ನ ಕೊಡ್ತಾರೆ. ಎಲ್ಲರೂ ಸೊಲ್ಲುಂಗ. God is a God of opportunities. ಹೇಳಿರಿ, ದೇವರು ಅವಕಾಶಗಳನ್ನು ಕೊಡುವಂತ ದೇವರು. Why he gives us an opportunity? ಯಾಕೆ ದೇವರು ನಮಗೆ ಅವಕಾಶಗಳನ್ನ ಕೊಡ್ತಾರೆ? Why God gives you an open door? ಯಾಕೆ ದೇವರು ನಿಮಗೆ ತೆರೆದ ದ್ವಾರಗಳನ್ನು ಇಡ್ತಾರೆ? Because he want to elevate you. ದೇವರು ನಿಮ್ಮನ್ನು ಮೇಲೆತ್ತಲಿಕ್ಕೆ ಆಸೆ ಪಡ್ತಾರೆ. God wants to take you to a next level. ದೇವರು ಇನ್ನೊಂದು ಉನ್ನತಿಗೆ ದೇವರು ನಡೆಸುವುದಕ್ಕಾಗಿ ಆತನು ಬಯಸುವಾತನಾಗಿದ್ದಾನೆ. Hallelujah. Look at first Samuel. ಒಂದನೇ ಸಾಮುವೇಲನಲ್ಲಿ ನೋಡಿ. In the first chapter. ಮೊದಲನೇ ಅಧ್ಯಾಯದಲ್ಲಿ. The Bible says. ಸತ್ಯವೇದ ಹೇಳುತ್ತೆ. Amen. There was a woman called as Hannah. ಹನ್ನಳು ಎನ್ನುವಂತ ಒಬ್ಬ ಸ್ತ್ರೀ ಇದ್ದಳು. Amen. There was another woman called as Penina. ಇನ್ನೊಂದು ಹೆಣ್ಮಗಳ ಹೆಸರು ಪೆನಿನಾ. What was Penina doing? ಪೆನಿನಾ ಏನನ್ನ ಮಾಡ್ತಾ ಇದ್ಳು? She was provoking Hannah every time. ಯಾವಾಗಲೂ ಹನ್ನಳನ್ನು ರೇಗಿಸ್ತಾನೆ ಇದ್ಳು. She was always pinpointing her weakness. ಯಾವಾಗಲೂ ಹನ್ನಳ ಬಲಹೀನತೆಯನ್ನೇ ಚುಚ್ಚಿ ತೋರಿಸ್ತಾ ಇದ್ಳು. Hallelujah. She was always trying to hurt her. ಯಾವಾಗಲೂ ಆಕೆಯನ್ನು ಗಾಯಪಡಿಸುವುದರಲ್ಲೇ ಇದ್ಲು. But what happened one day? ಆದ್ರೆ ಒಂದು ದಿನ ನಡೆದದ್ದೇನು? Amen. God allowed that pain into Hannah's life. ಆ ನೋವನ್ನ ಅನುಮತಿಸಿದ್ದು ದೇವರೇ ಹನ್ನಳ ಜೀವಿತದಲ್ಲಿ. To open a supernatural door. ಒಂದು ಅದ್ಭುತವಾದ ದ್ವಾರವನ್ನು ತೆರೆಯುವುದಕ್ಕಾಗಿ. Amen. When you are settled with something. ನೀವು ಯಾವುದೋ ಒಂದು ಕಾರ್ಯದಲ್ಲಿ ಅಲ್ಲಿಯೇ ನೀವು ಸೆಟಲ್ ಆಗುವಾಗ. When you are settled with your normal life. ನಿಮ್ಮ ಸಾಧಾರಣ ಜೀವಿತದಲ್ಲೇ ನೀವು ಹೊಂದಿಕೊಂಡು ಹೋಗ್ತಾ ಇರುವಾಗ. Amen. What does God do? ದೇವರು ಏನ್ ಮಾಡ್ತಾರೆ? God is not satisfied with your life. ನಿಮ್ಮ ಜೀವಿತದಲ್ಲಿ ದೇವರಿಗೆ ತೃಪ್ತಿ ಇಲ್ಲ. Amen. God is not happy with where you are today. ನೀವು ಈ ದಿನ ಎಲ್ಲಿದ್ದೀರೋ ಅದು ದೇವರಿಗೆ ಅದು ಸಂತೋಷವಿಲ್ಲ. Amen. God wants to lift you up higher and higher and higher and higher. ದೇವರು ನಿಮ್ಮನ್ನು ಮೇಲೆ 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 ಎತ್ತಲಿಕ್ಕೆ ಬಯಸ್ತಾರೆ. Amen. You may ask me how far God wants to lift me up. ನೀವು ನನ್ನನ್ನು ಕೇಳಬಹುದು ಎಷ್ಟರವರೆಗೆ ದೇವರು ನನ್ನ ಮೇಲೆತ್ತಲಿಕ್ಕೆ ಆಸೆ ಪಡ್ತಾರೆ ಅಂತ. Bible says. ಸತ್ಯವೇದ ಹೇಳ್ತದೆ. God has made us to sit in high places with Christ Jesus. ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನೊಂದಿಗೆ ದೇವರು ನಮ್ಮನ್ನು ಉನ್ನತಗಳಲ್ಲಿ ಕೂಡಿಸಿದ್ದಾರೆ. Amen. That is our level. ಅದೇ ನಮ್ಮ ಲೆವೆಲ್. Amen. Tend to the person next to you. ನಿಮ್ಮ ಪಕ್ಕದಲ್ಲಿರೋರ್ನ ನೋಡಿ ಹೇಳಿ. ಪಕ್ಕದಲ್ಲಿರೋರ್ನ ನೋಡಿ ಹೇಳ್ರಿ. ಪಕ್ಕದಲ್ಲಿರೋರ್ನ ನೋಡಿ ಹೇಳ್ರಿ. The level that you are you are in the life. ನೀವು ಈಗಿರುವಂತ ಈ ಒಂದು ಮಟ್ಟ. That is not the level where God wants you to be. ದೇವರು ನಿಮ್ಮನ್ನು ಇಲ್ಲಿ ಇಡ್ಲಿಕ್ಕೆ ಬಯಸುವಂತ ಸ್ಥಳ ಇದಲ್ಲ. Amen. சொல்லுங்க. ಹೇಳ್ರಿ. நீங்க இருக்க வேண்டியமா இருக்கிற ஆளு கிடையாது. ನೀವು ಇಲ್ಲಿ ಇರಬೇಕಾ ಈ ಪರಿಸ್ಥಿತಿಯಲ್ಲಿ ಇರಬೇಕಾಗಿದ್ದ ವ್ಯಕ್ತಿ ಅಲ್ಲ. ஆண்டவர் உயர்த்தக விரும்புகிறார். ದೇವರು ನಿಮ್ಮನ್ನು ಮೇಲೆತ್ತಲಿಕ್ಕೆ ಆಸೆ ಪಡ್ತಾರೆ. உயர்த்த விரும்புகிறார். ದೇವರು ಮೇಲೆ ಇಡ್ಲಿಕ್ಕೆ ಆಸೆ ಪಡ್ತಾರೆ. ಪ್ರಕಾಶಿಕ பண்ண விரும்புகிறார். ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡ್ಲಿಕ್ಕೆ ಬಯಸ್ತಾರೆ. மாற்ற விரும்புகிறார். ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಅವಮಾನத்தை ಮಾற்ற விரும்புகிறார். ನಿನ್ನ ಅವಮಾನಗಳನ್ನು ಮಾರ್ಪಡಿಸಲಿಕ್ಕೆ ಆತನು ಬಯಸ್ತಾನೆ. Hallelujah. Hallelujah. Anna said
everything is fine with me. ಹನ್ನಳು ಹೇಳಿದ್ಲು ನನ್ನೊಂದಿಗೆ ಎಲ್ಲವೂ ಚೆನ್ನಾಗಿ But ಸರಿಯಾಗಿ God ಇದೆ. said nothing is fine with me. ಆದ್ರೆ ದೇವರು ಹೇಳ್ತಾರೆ ನನಗೆ ಎಲ್ಲವೂ ಸರಿಯಾಗಿ ಕಾಣ್ತಾ ಇಲ್ಲ. Amen. I want you to be lifted up, Anna. ನನಗೆ ಆಸೆ ಅನ್ನ ನೀ I ಮೇಲೆತ್ತಲ್ಪಡಬೇಕು. want you to be with a son who is a prophet to the nation. ದೇಶಕ್ಕೆ ಪ್ರವಾದಿಯಾಗಿರುವ ಮಗನನ್ನು ನೀ ಹೊಂದಿಕೊಳ್ಬೇಕನ್ನೋದು ನನ್ನ ಆಸೆ. எவ்வளவு பேர் இன்னைக்கு சொல்றீங்க? ಎಷ್ಟು ಜನ ಹೇಳ್ತೀರಾ ஐயோ என் வாழ்க்கை இவ்வளவே தேவனுடைய தயவு என்று வாழ்ந்து கொண்டிருக்கிறீங்களா? ಇಷ್ಟು ದಿನ ಅಯ್ಯೋ ಇದು ಏನ್ ನಾ ಬದುಕಿದೇನೋ ಅದು ದೇವರ ಕೃಪೆ ದಯೆ ಅಂತ ನೀ ಬದುಕ್ತಾ ಮೊದಲು ಇದ್ದೀಯ. 5,000 ರೂಪಾಯಿಗೆ ದುಡಿತಾ ಇದ್ದೆ ಬ್ರದರ್. ಅಯ್ಯೋ ಮೊದಲು 5,000ಕ್ಕೆ ನಾ ದುಡಿತಿದ್ದೆ ಇವತ್ತಾದ್ರೂ brother. ದೇವರು 15 ಕೊಟ್ಟಾರಲ್ಲ ಸಾಕು. ನೋ, ಗಾಡ್ ವಾಂಟ್ಸ್ ಟು ಲಿಫ್ಟ್ ಯು ಅಪ್. ಇವತ್ತು ದೇವರು 15,000ಕ್ಕೆ ಎತ್ತಿದಾರಲ್ಲ ಸಾಕು. ಇಲ್ಲ, ದೇವರು ಇನ್ನೂ ನಿನ್ನನ್ನು ಮೇಲೆತ್ತಲಿಕ್ಕೆ ಬಯಸ್ತಾರೆ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ Amen, there is nothing called as depromotion. ಆ ಕೆಳಗೆ ತಳ್ಳಲ್ಪಡೋದನ್ನೋ ಕಾರ್ಯವೇ ಇಲ್ಲ. Amen. There will be lot of struggles, lot of things, but God is a God who lifts you up. ಅನೇಕ ಹೋರಾಟಗಳು ಸಮಸ್ಯೆಗಳು ಇದ್ದೇ ಇರ್ತದೆ. ಅದರ ಮಧ್ಯದಲ್ಲೂ ದೇವರು ನಿಮ್ಮನ್ನು ಮೇಲೆತ್ತುವ ಆತನು. That's why God's word says, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, those who wait upon the Lord ಕರ್ತನನ್ನು ನಿರೀಕ್ಷಿಸುವವರು shall renew their strength and fly high. ಅವರು ಬಲವನ್ನು ಹೊಂದಿಕೊಂಡು ಮೇಲಕ್ಕೆ ಹಾರುವರು. சொல்லுங்க, மேல. ಹೇಳ್ರಿ, ಮೇಲೆ